ಸ್ನೇಹಿತರೆ ನಮಸ್ಕಾರ. ಇವತ್ತು ಪೊಲೀಸ್ ವಿಚಾರ ಮಾತಾಡಬೇಕು. ಪೊಲೀಸ್ ವಿಚಾರ ಮಾತಾಡೋಣ ಇವತ್ತು. ಯಾಕಂದರೆ ಪೊಲೀಸ್ನವ್ರದ್ದು ಭಾಳ ದೌರ್ಜನ್ಯ ಆಗ್ಬಿಟ್ಟೈತೆ. ನಮ್ಮ ಕರ್ನಾಟಕ ಪೊಲೀಸ್ ಎಲ್ಲ ಇಡೀ ದೇಶದಲ್ಲಿ ಹಿಂಗೆ ಮಾಡ್ತಾಯಿದ್ದಾರೆ. ಈ ಪೊಲೀಸ್ ಡಿಪಾರ್ಟ್ಮೆಂಟು ಈ BJP ಸರ್ಕಾರ ಬಂದಮೇಲೆ ಪೊಲೀಸ್ಗೆ ಜಾಸ್ತಿನೇ ಪವರ್ ಬಂದುಬಿಟ್ಟೈತೆ. ಯಾಕೋ ಏನೇನೋ ಮಾಡ್ತಾಯಿದ್ದಾರೆ ಇವರು ಒಬ್ಬ ಇವರು ಸರ್ಕಾರನೂ ಹಿಂಗೆ ಇದ್ದಾರೆ, ಕೇಂದ್ರ ಸರ್ಕಾರನೂ ಹಿಂಗೆ ಇದ್ದಾರೆ, ರಾಜ್ಯ ಸರ್ಕಾರವೂ ಹಿಂಗೆ. ಈ ಸಾಮಾನ್ಯ ಜನಕ್ಕೋಸ್ಕರ ಯಾರೂ ಕೆಲಸ ಮಾಡ್ತಾಯಿಲ್ಲ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ತುಂಬ ಮಜಾ ಮಾಡ್ತಾ ಇದ್ದಾರೆ ಎಲ್ಲರೂ ಅಧಿಕಾರಿಗಳು. ಸರ್ಕಾರನೂ ನಮ್ಮ ದುಡ್ಡಲ್ಲೇ ಮಜಾ ಮಾಡೋದು. ಈ ಸಾರ್ವಜನಿಕರು ಟ್ಯಾಕ್ಸ್ ದುಡ್ಡಲ್ಲಿ ಮಜಾ ಮಾಡೋದೇ ಕೆಲಸ ಇವ್ರು ನೋಡಿ. ಇವರು ಕೆಲಸಕ್ಕೆ ಹೋಗಿ ಅಂದರೆ ಡ್ಯೂಟಿ ಮಾಡಿ ಅಂದರೆ ಇವ್ರು ಡ್ಯೂಟಿ ಮೇಲೆ ಏನೇನೋ ಸಾಮ್ರಾಜ್ಯ ನಡೆಸ್ತಾರೆ. ಈ ಕಚಡ ಪೊಲೀಸು, ಈ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಕೂಡ ಅದರಲ್ಲಿ ಬಂದಿದ್ದಾನೆ. ಅವ್ನು ನೋಡು, ಅವ್ನು ನೆನ್ನೆ ಸಸ್ಪೆಂಡ್ ಆಗಿದೆ ಅಂತ. ಅವ್ನು ಯಾರೋ ಇನ್ಸ್ಪೆಕ್ಟ್ರು 2 ವರ್ಷದಿಂದ ಬರೀ ಸುಳ್ಳು ಕೇಸ ಮಾಡ್ತಾಯಿದ್ದಂತೆ. ಇವರು ಬೇರೆ ಕೆಲಸನೇ ಇಲ್ಲ, ಸುಳ್ಳು ಕೇಸ್ ಮಾಡಿ ಜೈಲ್ ಕಳಿಸೋದು, ಸುಳ್ಳು ಕೇಸ್ ಮಾಡಿ ಜೈಲ್ ಕಳಿಸೋದು. ಈಗ ಅವನಿಗೆ ಸಸ್ಪೆಂಡ್ ಮಾಡಿದಾರಲ್ಲ, ಅವ್ನಿಗೆ ಯಾಕೆ ಸಸ್ಪೆಂಡ್ ಮಾಡಿದ್ದಾರೆ? ಅವನಿಗೆ ಜೈಲ್ ಕಳಿಸ್ರಿ. ಏನು ಸಸ್ಪೆಂಡ್ ಮಾಡೋದು, ಅವನಿಗೆ ಡಿಸ್ಮಿಸ್ ಮಾಡೋದು, ಅದೆಲ್ಲ ಯಾಕೆ ಮಾಡ್ತೀರಾ? ಸರ್ಕಾರ ಕೇಳ್ತಾ ಇದ್ದೀನಿ ನಾನು. ಕಾನೂನು ಮಂತ್ರಿ ಯಾರು ನೀವು ಯಾರು ಏನರೇ ಮಾಡ್ತೀರಾ ನೀವು? ಆ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಅವನು ಯಾರು ಇನ್ಸ್ಪೆಕ್ಟರ್, ಅವನು ಸುಳ್ಳು ಕೇಸಲ್ಲಿ ನಂಬರ್ 1 ಅಂತ ನೀವೇ ಹೇಳ್ತಾ ಇದ್ದೀರಾ. ಮೀಡಿಯಾದಲ್ಲಿ ಬರ್ತಾಯಿದೆ ಇವ್ರು ಸುಳ್ಳು ಕೇಸ ಮಾಡ್ತಾಯಿದ್ದಂತ, ದುಡ್ಡು ಮಾಡ್ತಾಯಿದ್ದ, ಏನೇನೋ ಮಾಡ್ತಾಯಿದ್ದಂತ. ಅವರೆಲ್ಲ ಅವ್ನು ಸಸ್ಪೆಂಡ್ ಮಾಡಿದಾರಲ್ಲ, ಕಾರಣ ಹೇಳಿ. ಅವ್ನಿಗೆ ಸಸ್ಪೆಂಡ್ ಯಾಕೆ ಮಾಡ್ತೀರಾ ನೀವು? ಅವನು ಎಲ್ಲರಿಗೂ ಸುಳ್ಳು ಕೇಸ್ ಮಾಡಿ ಜೈಲು ಹಾಕಿದಾನಲ್ಲ ನೀವು. ಸರ್ಕಾರ ಅವನಿಗೆ ಜೈಲು ಹಾಕ್ರಿ, ಯಾಕೆ ಹಾಕಲ್ಲ ನೀವು? ಇದನ್ನು ಪ್ರಶ್ನೆ ಕೇಳಬೇಕಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಯಾರೊಬ್ಬ ರಾಮಚಂದ್ರ ಅಂತ, ಅವನೊಬ್ಬ DGP. ಅವನು ಏನು ಓದಿದ್ರು ಏನು ಕಥೆನೋ DGP ಅಂತ ಇದ್ದ. ಎಲ್ಲ ಮೀಡಿಯಾದಲ್ಲಿ ತೋರಿಸ್ತಾ ಇದೆ ಅವನು ಸಾಮ್ರಾಜ್ಯ ಏನೇನು ಮಾಡ್ತಾಯಿದ್ದಂತ. ಆದರೆ ಅವನಿಗೂ ಸಸ್ಪೆಂಡ್ ಮಾಡಿದ್ದಾರೆ ಅಂತ. ಅವರಿಗೆಲ್ಲ ಜೈಲು ಹಾಕಬೇಕು. ಈ ಇಬ್ಬರಿಗೆ ಜೈಲು ಹಾಕಿಲ್ಲ ಅಂದರೆ ನಾವು ಫ್ರೀಡಮ್ ಪಾರ್ಕಲ್ಲಿ ಇನ್ನೂ 2 ದಿವಸದಲ್ಲಿ ನಾವು ಧರಣ ಮಾಡ್ತೀವಿ. ನಿಜವಾಗ್ಲೂ ಮಾಡ್ತೀವಿ, ಸುಳ್ಳು ಹೇಳಲ್ಲ ಸರ್ಕಾರ ಅವ್ರಿಗೆ. ನಾನು ಹೇಳ್ತಾಯಿದ್ದೀನಿ ನೋಡಿ, DK ಶಿವಕುಮಾರ್ಗೂ ಹೇಳ್ತಾಯಿದ್ದೀನಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗೂ ಹೇಳ್ತಾಯಿದ್ದೀನಿ, ಇದೆಲ್ಲ ನೀವು ಮಾಡೋದು ಸರಿ ಇಲ್ಲ. ನೀವು ಸಸ್ಪೆಂಡ್ ಮಾಡೋದೇನು? ಅವನು DGP ಬಗ್ಗೆ ನೋಡಿದ್ರೆ ಏನೋ ತನಿಖೆ ಮಾಡ್ತಾಯಿದ್ದೀವಿ, ತನಿಖೆ ನಡಿಬೇಕಂದ್ರೆ ಏನ್ರಿ ತನಿಖೆ ನಡಿಬೇಕು? ಅವ್ನು ಮಾಡಿರೋದು ಹಲ್ಕ ಕೆಲಸ ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ, ಇನ್ನೇನು ತನಿಖೆ ಮಾಡ್ತೀರಾ ನೀವು? ಬರೀ ತನಿಖೆ ಮಾಡೋದೇ ನಿಮ್ಮ ಕೆಲಸ. ಮತ್ತೆ ಕೆಲಸಕ್ಕೆ ತೊಗೊಂಡ್ಬಿಡ್ತೀರ ಅವನಿಗೆ. ಈ ಜ್ಞಾನ ಭಾರತಿ ಪೊಲೀಸ್ನ ಅವನು ಬರೀ ಸುಳ್ಳು ಕೇಸಲ್ಲಿ 2 ವರ್ಷದಿಂದ ಸುಳ್ಳು ಕೇಸ್ ಹಾಕಿ ಎಷ್ಟು ಲಕ್ಷ ಎಷ್ಟು ಕೋಟಿ ದುಡ್ಡು ಮಾಡ್ಕೊಂಡಾಗ ಗೊತ್ತಿಲ್ಲ. ಯಾರ್ದು ಕೇಸು ಯಾರ ಮೇಲೆ ಹಾಕೋದು. ನಾನು ಅವತ್ತಿಂದ ಕೂಡ ಅದೇ ಪ್ರತಿಯೊಂದು ನನ್ನ ವೀಡಿಯೋದಲ್ಲಿ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಅವನದು FIR ಕಾಪಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ದು ಈ ನಶೆ ಸೇವನೆ ಮಾಡೋರಿಗೆ ಜೈಲಲ್ಲಿ ಹಾಕಿದ್ದಾರೆ 2 ವರ್ಷದಿಂದ. ಅದು ಸುಳ್ಳು ಕೇಸು. ನಾನು ಸಾಬೀತು ಮಾಡ್ತೀನಿ ಅದ್ರ ಬಗ್ಗೆ. ಯಾಕೆ ಸಾಬೀತು ಮಾಡ್ತೀನಿ ಅಂದರೆ 40 ಗ್ರಾಮು 20 ಗ್ರಾಮು 5 ಗ್ರಾಮು ರಾತ್ರಿ ಈ CCB ಅವ್ರಿಗೆ ಸಿಗ್ತಾ ಇರ್ತಾರಲ್ಲ, ಅವ್ರಿಗೆ ಇದೇ ಥರ ಕೇಸ್ ಮಾಡಿ ಬೇರೆಯವ್ರಿಗೆ ಬಚಾವ್ ಮಾಡೋಕ್ಕೆ ಹೋಗಿ ನೀವು ಪೊಲೀಸ್ನವ್ರಿಗೆ ಹೇಳ್ತಾಯಿದ್ದೀನಿ ಜ್ಞಾನ ಭಾರತಿ ಪೊಲೀಸ್ನವ್ರಿಗೆ ಹೇಳ್ತಾಯಿದ್ದೀನಿ. ಏನು ಹೇಳ್ತಾಯಿದ್ದೀನಿ ಅಂದರೆ, ನೀವು ತಿಳ್ಕೊಳ್ರಿ. ನೀವು ನಿಮ್ಮದು ಎಲ್ಲ ಪಟ್ಟ ಬಯಲಾಗಿ ಈ ಸರ್ಕಾರಕ್ಕೂ ಹೇಳಬೇಕು. ಸರ್ಕಾರ ಅವ್ರಿಗೆ ಸಸ್ಪೆಂಡ್ ಯಾಕೆ ಮಾಡ್ತೀರಾ? ಅವರು ಇನ್ನೊಬ್ರಿಗೆ ಸುಳ್ಳು ಕೇಸ್ ಮಾಡಿ 5 ಗ್ರಾಮ್ 10 ಗ್ರಾಮ್ ಗಾಂಜಾ ಸರಸೆಲ್ಲ ಈ ನಶೆ ಸೇವನೆ ಮಾಡೋಕ್ಕೆ ಈ ಸಣ್ಣ ಹುಡುಗರು ರಾತ್ರಿ ಹೊತ್ತು ಸಿಕ್ಬಿಟ್ರೆ ಅವ್ರಿಗೆ 2 ವರ್ಷ ಜೈಲು ಹಾಕ್ತಾರೆ. ನಿಮ್ಮ ಮಾನ ಮರ್ಯಾದೆ ನಿಮಗೇನಾದರೂ ಇದೆಯಾ? ಒಂಚೂರು ಇದೆಯಾ? ಈ ಸರ್ಕಾರಕ್ಕೂ ಇದೆಯಾ? ಈ DK ಶಿವಕುಮಾರ್ಗೆ ಹೇಳ್ತಾಯಿದ್ದೀನಿ, ನೀವು ಇವ್ರಿಗೆಲ್ಲ ಡಿಸ್ಮಿಸ್ಸು ಸಸ್ಪೆಂಡ್ ಏನು ಬೇಡ ಇವ್ರಿಗೂ ಇದೇ ಅಗ್ರಹಾರ ಜೈಲಲ್ಲಿ ಹಾಕಿರಿ ನೀವು. ಯಾಕೆ ಇವ್ರು ಜೈಲು ಹಾಕಲ್ಲ ನೀವು? ಈ DGPಗೆ ಯಾಕೆ ನೀವು ಜೈಲು ಹಾಕಲ್ಲ? ಅವನ ಮೇಲೆ ತನಿಖೆ ನಡಿಬೇಕು. ಏನರ ತನಿಖೆ ಮಾಡ್ತೀರಾ ನೀವು? ಅವನು ನೆನ್ನೆ ಸಸ್ಪೆಂಡ್ ಆಗಿದ್ದಲ್ಲ, ಇವನು ಯಾರೋ ಇನ್ಸ್ಪೆಕ್ಟರ್ ಇಲ್ಲಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ನು, ಅವನಿಗೂ ಜೈಲು ಹಾಕ್ರೆ. ಅವನು ಎಲ್ಲರಿಗೂ ಜೈಲು ಹಾಕಿಲ್ವಾ? 2 ವರ್ಷದಿಂದ ಸುಳ್ಳು ಕೇಸ್ ಮಾಡಿ ಅವನಿಗೂ ಜೈಲು ಹಾಕ್ರೆ.